ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವಾಗ ಕೊಬ್ಬರಿ ವಡೆ ಮಾಡೋದು ನೋಡೋಣ ಬರ್ರಿ. ಕೊಬ್ಬರಿ ವಡೆ ಮಾಡಲಿಕ್ಕೆ 2 ತೆಂಗಿನಕಾಯಿ ತೊಗೊಂಡಿನಿ. ಒಡ್ಕೊಂಡು ಅದರದ ಮ್ಯಾಗಿಂದ ಕೊಬ್ಬರಿದ ಸಟ್ಟಿ ತಗೊಲಿಕತ್ತೀನಿ. ಯಾಕಂದ್ರೆ ಸಟ್ಟಿ ಹಾಕೋದ್ರಿಂದ ಕಲರ್ ಚೇಂಜ್ ಆಗ್ತದೆ, ಕಪ್ಪಾಗ್ತದೆ. ಮೇಲಿಂದೆಲ್ಲ ಕವರ್ ತಗೊಲಿಕತ್ತೀನಿ. ನೀಟಾಗೆಲ್ಲ ಕವರ್ ತಗೋಬೇಕು. ಕವರ್ ಕೂಡ ಹಾಕ್ಬೋದು, ಆದ್ರೂ ಕಲರ್ ಸರಿಯಾಗಂಗಿಲ್ಲ, ಬಿಳಿದ ವೈಟ್ ಬರೋಂಗಿಲ್ಲ. ಅದಕ್ಕಾಗಿ ಅದು ಕೊಬ್ಬರಿ ಬಕ್ಕಲ ಎಲ್ಲ ಒಳಗಿಂದ ಪರಟಿ ಬಿಚ್ಕೊಂಡು ಬಕ್ಕಲ್ದೆಲ್ಲ ತಗೊಲಿಕತ್ತೀನಿ. ನೋಡ್ರಿ, ಎಲ್ಲ ತೆಗೆದಾಯ್ತು. ದೊಡ್ಡ 2 ಕೊಬ್ಬರಿ 2 ತೆಂಗಿನಕಾಯಿ ತೊಗೊಂಡೀನಿ. ಈಗ ಹತ್ರನೆಲ್ಲ ಸಣ್ಣ ಪೀಸ್ ಮಾಡ್ಕೊತೀನಿ. ಸಣ್ಣ ಪೀಸ್ ಮಾಡ್ಕೊತೀನಿಲ್ಲ. ಹಸಿ ತೆಂಗಿನಕಾಯಿದು ಸ್ವಲ್ಪ ಕೂಡ ಮ್ಯಾಗಿಂದ ಕಪ್ಪಂತೂ ಏನೂ ಉಳಿಸಿಲ್ಲ, ಎಲ್ಲ ತಗೊಂಡೇನಿ. ಈಗ ಮಿಕ್ಸಿ ಪಾತ್ರೆ ಒಳಗೆ ಹಾಕಿ ರುಬ್ಕೋತೀನಿ. ತರಿಯಾಗಿ ರುಬ್ಕೋಬೇಕು. ಭಾಳ ಸಣ್ಣ ಇರಬಾರ್ದು, ಭಾಳ ದಪ್ಪ ಇರಬಾರ್ದು, ತರಿಯಾಗಿರ್ಬೇಕು. ಇದನ್ನ ಈ ರೀತಿ ರುಬ್ಕೋತೀನಿ. ಎಲ್ಲ ಕೂಡ 1 kg ಆಗಿರ್ಬೇಕು, ಅದು ಹೆಚ್ಚು ಕಡಿಮೆ. 1 kg ಅದಕ್ಕೆ ಅರ್ಧ kg ಸಕ್ಕರೆ ತೊಗೊಂಡೇನಿ. 1.5 ಪಾವು ಲೀಟ್ರ್ ಹಾಲು ತೊಗೊಂಡೇನಿ. ಒಂದು ಸ್ವಲ್ಪ ಏಲಕ್ಕಿ, ಒಂದು ಸ್ವಲ್ಪ ಜಾಜಿಕಾಯಿ. ಗ್ಯಾಸ್ ಮ್ಯಾಗ ಕಡಾಯಿ ಇಟ್ಕೊಂಡೇನಿ. ಅದ್ರಾಗ ಮೊದಲು ಹಾಲು ಹಾಕ್ಕೊಲಿಕತ್ತೀನಿ. ಹಾಲಿನೊಳಗೆ ಅದು ರುಬ್ಬಿದ್ದ ಕೊಬ್ಬರಿ ಇದನ್ನು ಹಾಕ್ಕೋತೀನಿ. ಕೊಬ್ಬರಿ ಹಾಕ್ಕೋತೀನಿ. ಕೈ ಬಿಡ್ದಂಗೆ ಅಲ್ಲಾಡಿಸ್ಬೇಕು. ಸಕ್ಕರೆನೂ ಅದ್ರಾಗ ಹಾಕ್ಕೋತೀನಿ. ಒಣ ಕೊಬ್ಬರಿ ಆದ್ರೆ ಭಾಳ ಕುದಿಸ್ಕೊಳಂಗಿಲ್ಲ, ಅದು ಹಸಿದಾದ್ರೆ ಭಾಳ ಕುದಿಸ್ಕೊತತಿ. ಯಾವಾಗಾರೆ ಹಬ್ಬ ಹುಣ್ಣಿಮೆಗೆ ಒಡೆದದ್ದು ಮಳೆಗಾಲದಾಗ ಕೊಬ್ಬರಿ ಒಣಗಲಿಲ್ಲ ಅಂದ್ರೆ ಇದು ಕೊಬ್ಬರಿ ವಡೆ ಈ ಥರ ಮಾಡ್ಬೋದು. ಈಗ ಮಳೆಗಾಲದಾಗ ಒಣಗಂಗಿಲ್ಲ ಅಂಥೇಳಿ ವಡೆ ಮಾಡ್ಲಿಕ್ಕತ್ತೀನಿ. ಒಣಗಿದ್ದಾದ್ರೆ ಸ್ವಲ್ಪ ಕುದಿಸ್ಕೊತೈತೆ ಅದು. ಹಸಿದಾದ್ರೆ ಅದ್ರದ್ದು ಹಾಲಿನ ಅಂಶ ಎಲ್ಲ ಆಡಿಸ್ಬೇಕು. ಒಂದು ಸ್ವಲ್ಪ ಮಾಡೋದು ಕಷ್ಟ ಆಗ್ತದೆ. ಕೈ ಬಿಡಲ್ದಂಗೆ ತಿರ್ಕೋಬೇಕು, ಯಾಕಂದ್ರೆ ಹೋಯ್ತಂದ್ರೆ ಕಲರ್ ಚೇಂಜ್ ಆಗ್ತೈತಿ. 1-2 ಸ್ಪೂನ್ ತುಪ್ಪ ಹಾಕ್ಕೋತೀನಿ. ತಿನ್ಲಿಕ್ಕೆ ರುಚಿ ಆಗ್ತದೆ ಮತ್ತು ಸ್ಮೂತ್ ಆಗ್ತವೆ, ಮಿದು ಆಗ್ತವೆ. ವಡೆ ಚಲೋ ಬರ್ತದೆ ಮತ್ತು ತಿರುವಾಡ್ಲಿಕ್ಕೂ ಚಲೋ ಆಗ್ತದೆ, ತಳ ಹಿಡಿಯಂಗಿಲ್ಲ. ಮೊದಲೆಲ್ಲ ನಾವು ಕೈಲಿ ಹರಿದು ಮಾಡ್ತಿದ್ದೆವು. ಅಗದಿ ಕೈಯಾಗ ಹಗುರು ಬರೋ ತನಕ ತಿರಿಬೇಕು. ನೀರು ಅದ್ರಾಗಿಂದೆಲ್ಲ ಹಾಲೆಲ್ಲ ಆಡಿಸಿ ಬರ್ತಾ ಹಗುರು ಬರ್ಲಿಕ್ಕತ್ತೈತಿ. ಕಲರು ಚೇಂಜ್ ಆಗ್ತೈತಿ ಮತ್ತು ಅದು ಕೊಬ್ಬರಿ ವಾಸನೆ ಬರ್ತದೆ. ಈಗ ನೋಡ್ರಿ, ಒಂಥರ ಗಟ್ಟಿ ಗಂಟು ಆಗ್ಲಿಕ್ಕತ್ತೈತಿ. ತಿಳ್ಕೊಬೇಕಾದ್ರೆ ಅದೊಂದು ಕಲರು ಚೇಂಜ್ ಬರ್ತೈತಿ, ವಾಸನೆನೂ ಬರ್ತೈತಿ. ಇಲ್ಲ ಇತ್ತು ಸೈಡ್ ಒಂದು ಪ್ಲೇಟಿಗೆ ಹಾಕ್ಕೊಂಡು ಗಟ್ಟಿಗಿತ್ತಲ್ಲಿ ನೋಡ್ಕೋಬೇಕು. ಪಾಕ ಎಳಕ್ಕಿತ್ತಂದ್ರೂ ಅಂಟು ಆಗ್ತೈತಿ, ಬಿರುಸಾಯ್ತಂದ್ರೂ ವಡೆ ಸರಿಯಾಗಂಗಿಲ್ಲ. ಒಂದು ಹದ ಇರಬೇಕು.
ಈಗ ಬಂದೈತಿ ಒಂದು ಹದಕ್ಕೆ. ಕೈಯಾಗ ಹಗರು ಬತ್ತು ಅದ್ರ ಕಲರ್ ಚೇಂಜ್ ಆಯ್ತಂದ್ರೆ ಬಂದಂಗೆ ಹತ್ರ ಅರ್ಥ. ಜಜ್ಜಿಕಾಯಿ ಏಲಕ್ಕಿ ಹಾಕೊಲಿಕತ್ತೀನಿ. ಒಂದು ತಾಟಿಗೆ ತುಪ್ಪಾರೆ ಎಣ್ಣೆ ಹಚ್ಚಿಟ್ಕೋಬೇಕು ಮುಂಚೆ. ನೋಡ್ರಿ ಪೂರ ಹಗರು ಬರ್ಲಿಕ್ಕತ್ತೈತಿ, ಗೊತ್ತಾಗಿಬಿಡ್ತದೆ ನೋಡ್ರಿ ಅಲ್ಲಿ. ಇದಕ್ಕಿಂತ ಎಳೆದು ತೆಗಿಬಾರ್ದು, ಭಾಳ ಬಿರುಸು ಮಾಡ್ಕೋಬಾರ್ದು. ಭಾಳ ಬಿರುಸಾಯ್ತಂದ್ರೆ ಒಡೆ ನೆಟ್ಟಗಾಗಿಲ್ಲ, ಎಳಿದಾಯ್ತಂದ್ರೆ ಜಿಗುಟ್ ಆಗ್ತದೆ. ಇದು ನೋಡ್ರಿ ಕರೆಕ್ಟ್ ಬಂದದ. ಈ ಅದಕ್ಕೆ ಬರೋ ತನಕ ಕುದಿಸ್ಕೋಬೇಕು ನೋಡ್ರಿ. ಅಗದಿ ಸುಡ್ತದ ರೀ. ಚಮಚ ಸಹಾಯದ್ರಿಂದ ಇಲ್ಲಾಂದ್ರೆ ಇಂಥ ಸೌಟ್ ಸಹಾಯದಿಂದ ಒತ್ತಬೇಕು. ಸ್ವಲ್ಪ ತುಪ್ಪಾರೆ ಎಣ್ಣೆಲಿ ಹಚ್ಕೊಂಡು ಈ ಚಮಚಲ್ಲಿ ಒತ್ಕೋಬೇಕು. ಆಮೇಲೆ ಕೈಲಿ ಬಡ್ಕೋಬೇಕು. ಬೇಗ ಮಾಡ್ಕೋಬೇಕು. ಒಂದು 5 ನಿಮಿಷ ಆಯಿತು. ಆರ್ಲಿಕ್ಕೆ ಕೊರ್ಕೋತೀನಿ. ನಿಮ್ಗೆ ಯಾವ ಬೇಕಾದ ಸೈಜ್ ಕೊರ್ಕೋಬೋದು. ಚೌಕ ಬೇಕಾದ ಚೌಕ, ಯಾವ ಬೇಕಾದ ಸೈಜ್ ಕೊರ್ಕೋಬೋದು ನೀವು. ನಾನು ಚೌಕ ಕೊರ್ಕೊಲಿಕ್ಕತ್ತೀನಿ. ಭಾಳ ಚಲೋ ಆಗ್ತಾರವ. ಹಾಲು ತುಪ್ಪ ಹಾಕೋದ್ರಿಂದ ಭಾಳ ಸ್ಮೂತ್ ಆಗ್ತದೆ. ಹಸಿ ಕೊಬ್ಬರಿ ಮತ್ತು ಹಾಲು ಇರ್ತೈತಲ್ಲ, ಸ್ಮೂತ್ ಭಾಳ ಆಗ್ತದೆ. ಒಣ ಕೊಬ್ಬರಿದು ಹಾರ್ಡ್ ಆಗ್ತದೆ. ಸ್ವಲ್ಪ ತಳ ಬಿಡ್ಲಿಕ್ಕೆ ಬಿಸಿ ಮಾಡ್ಕೊಲಿಕ್ಕತ್ತೀನಿ. ಭಾಳ ಬಿಸಿ ಮಾಡ್ಕೋಬಾರ್ದು. ನೋಡಿ ದಂಡಿದ ಮೊದಲು ತಕ್ಕೋಬೇಕು. ಹೆಂಗೆ ಬಿಡಾಕತ್ತೈತೆ ನೋಡ್ರಿ ಅದು. ನೋಡ್ರಿ ಹಂಗೆ ಒಂದು ಕಡ್ತಾರ ಸಹಾಯದಿಂದ ತಕ್ಕೊಳ್ಳೋದು. ನೋಡ್ರಿ ಒಡೆ ಎಷ್ಟು ಚಂದ ಇದ್ದು, ಒಂದು ಮುರಿದಿಲ್ಲ. ಒಂದು 10-15 ನಿಮಿಷ ಆರ್ಲಿಕ್ಕೆ ಬಿಡ್ಬೇಕು. ಇದನ್ನು ಮಾಡಿದ ಬಳಿಕ ಚಂದ ಹಿಂಗೆ ಮ್ಯಾಗ ಪ್ರೆಸ್ ಮಾಡಬೇಕು ಮೊದಲು. ಒಂದು ಕೂಡ ಒಡೆದಿಲ್ಲ. ಭಾಳ ಚಲೋ ಬಂದವ್ರಿವೆ. ತಿನ್ಲಿಕ್ಕಂತೂ ಭಾಳ ಚಲೋ ಆಗ್ತವೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೋಡ್ರಿ ಎಷ್ಟು ಸ್ಮೂತ್ ಬಂದದ ಕೈಯಾಗ. ಉಂಡೆ ಬಂದಂಗೆ ಬಂದದ. ಬರೀ ಕೊಬ್ಬರಿ ಇದು. ಕೊಬ್ಬರಿ, ಹಾಲು, ಸಕ್ಕರೆ ಇಷ್ಟ ಐತಿ, ಬೇರೆ ಏನೂ ಹಾಕಿಲ್ಲ. ಬಾಯಾಗಂತೂ ಇಷ್ಟು ರುಚಿಯಾಗಿದ್ದಾವೆ, ಸೂಪರ್ ಆಗಿದ್ದಾವೆ. ಥ್ಯಾಂಕ್ ಯು ಫ್ರೆಂಡ್ಸ್.